ಹಲೋ ಆಸ್ಪಿರೆಂಟ್ಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿನ್ನೆ KPSCಯಿಂದ ಬಂದಿರುವಂಥ ಅಪ್ಡೇಟ್ ಬಗ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ, ಒಂದು ಆ ಮಾಹಿತಿಗೋಸ್ಕರ ಅನ್ನೋದು ಗೊತ್ತಾಯಿತು. ಸೊ ಅದೇನು ಅಪ್ಡೇಟ್ ಅಂತಂದರೆ 2017-18 ಬ್ಯಾಚ್ನ ಒಂದು KS ಪ್ರಿಲಿಮ್ಸನ್ನು ಬರೆದಿರುವಂಥ ಅಭ್ಯರ್ಥಿಗಳಿಗೆ ಸೊ ಈಗ ಮತ್ತೊಂದು ಅವಕಾಶವನ್ನು ಕೊಡಬೇಕು ಅಂತ KPSCಗೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಸೊ ಆ ಆದೇಶ ಪ್ರತಿಯಲ್ಲಿ ಏನೇನಿದೆ ಆ್ಯಂಡ್ ಆ ಆದೇಶದ ಅನುಸಾರವಾಗಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಆ್ಯಂಡ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಎಷ್ಟು ದಿನ ಕಾಲಾವಕಾಶ, ಏನೇನು ಬೆನಿಫಿಟ್ಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅನ್ನೋದು ಎಲ್ಲದನ್ನು ಕೂಡ ಹೇಳ್ತೀನಿ. ಮೊದಲನೇದಾಗಿ 2017-18 ಕೋವಿಡ್ ಬ್ಯಾಚ್ನಲ್ಲಿ KS ಪೂರ್ವಭಾವಿ ಪರೀಕ್ಷೆ ಬರೆದವ್ರಿಗೆ ಏಜ್ ಲಿಮಿಟ್ ಕ್ರಾಸ್ ಹೋದವ್ರಿಗೆ ಸೊ ಆ ಪರೀಕ್ಷೆನ ಬರೆದು ಆ ಪರೀಕ್ಷೆ ಬರೆದಾದ ಮೇಲೆ ಅವರು ವಯೋಮಿತಿ ಅಂತ್ಯ ಆಗಿರುತ್ತೆ. ಸೊ ಅವ್ರಿಗೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಇರಲ್ಲ. ಸೊ ಅಂಥವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ಕೊಂಡಿದ್ರು. ಏನು ಈ ಬಾರಿಯ ಗೆಜೆಟೆಡ್ ಪ್ರೊಬೇಷನಲ್ ನೋಟಿಫಿಕೇಶನ್ ಏನಾಗಿದೆ 384 ಹುದ್ದೆಗಳದು, ಸೊ ಇದರಲ್ಲಿ ನಮಗೆ ಅವಕಾಶ ಕೊಡಿ, ನಾವು ಕೂಡ ಎಕ್ಸಾಮ್ ಬರೀಬೇಕು ಅಂತ. ಆ ಅವಕಾಶಕ್ಕಾಗಿ ಒಂದು ಮೀಟಿಂಗನ್ನು ಮಾಡಿ ಸರ್ಕಾರ ಈಗ KPSCಗೆ ಒಂದು ಆರ್ಡ್ರನ್ನು ಪಾಸ್ ಮಾಡಿದೆ. 2017-18 KS ಪೂರ್ವಭಾವಿ ಪರೀಕ್ಷೆ ಬರೆದಿರುವಂಥ ಆ್ಯಂಡ್ ಅರ್ಜಿ ಹಾಕಿರುವಂಥ ಎಲ್ಲ ಆಸ್ಪಿರೆಂಟ್ಗಳು ಕೂಡ ವಯೋಮಿತಿ ಸಡಿಲಿಕೆ ಮಾಡಿ, ಅಂದರೆ ಅವರಿಗೆ ಯಾವುದೇ ಒಂದಿಷ್ಟು ಇಂತಿಷ್ಟು ವಯಸ್ಸಂತ ಲಿಮಿಟೇಷನ್ ಆಗದೆ ಈ ಬಾರಿ ಒಂದು ಬಾರಿಗೆ ಮಾತ್ರ ಅವಕಾಶ ಕೊಟ್ಟು ಈ ನೋಟಿಫಿಕೇಷನಲ್ಲಿ ಅವರು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದೆ. ಸೊ ಈಗ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಓನ್ಲಿ 2017-18 ಬ್ಯಾಚಲ್ಲಿ ಅಪ್ಲಿಕೇಶನ್ ಹಾಕಿದವರು ಆ್ಯಂಡ್ ಅವಾಗ ಎಕ್ಸಾಮ್ ಬರೆದವರು. ಹೊಸದಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಇಲ್ಲ, ಹೊಸದಾಗಿ ಹಾಕೋದಕ್ಕೆ ಅವರೆಲ್ಲೂ ಆ ಒಂದು ಆದೇಶ ಪ್ರತಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಹೊಸದಾಗಿ ಕೆಲವರು ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಏಜ್ ಲಿಮಿಟ್ ಕ್ರಾಸ್ ಹೋದವ್ರು ಹಾಕ್ಬೋದು ಅಂತ ಹೇಳಿ ಓನ್ಲಿ ಫಾರ್ 2017-18 ಬ್ಯಾಚ್ ಅಂತ ಮಾತ್ರ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಆಯಿತಾ, ಅದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ ಇವರಿಗೆ 15 ದಿನದ ಕಾಲಾವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅಂದರೆ ಇವತ್ತು 22ನೇ ತಾರೀಕು, ಇಲ್ಲಿಂದ ಹಿಡಿದ್ರು ಕೂಡ ಜುಲೈ 7ನೇ ತಾರೀಕುವರೆಗೂ ಅವ್ರು ಅಪ್ಲಿಕೇಶನ್ ಹಾಕ್ಬೋದು ಅಂದ್ಕೊಳ್ಳೋಣ. ಸೊ ಎಕ್ಸಾಮ್ ಇರೋದು ಪ್ರಿಲಿಮ್ಸ್ ಈ ಬಾರಿದು 21ಕ್ಕೆ, ಆ ಕಡೆ ಇನ್ನೆಷ್ಟು ದಿನ ಉಳಿತು, ಒಂದು 13 to 14 ಡೇಸ್ ಉಳಿಯುತ್ತೆ. ಸೊ ಅವರ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಸಮಸ್ಯೆ ಆಯಿತು, ಮತ್ತು ಟೆಕ್ನಿಕಲಿ ಇನ್ನೂ ಏನಾದರೂ ಒಂದು ಸಮಸ್ಯೆಗಳು ಕಂಡು ಬಂದರೆ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಹಂಗೇನಾದ್ರು ಎಕ್ಸ್ಟೆಂಡ್ ಆದರೆ ಖಂಡಿತವಾಗಿಯೂ ಪೂರ್ವಭಾವಿ ಪರೀಕ್ಷೆ ಪೋಸ್ಟ್ಪೋನ್ ಆಗುತ್ತೆ. ಸೊ ನಿನ್ನೆ ಒಬ್ಬ ಆಸ್ಪಿರೆಂಟ್ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು, ಇಲ್ಲ ನಾವು KS ಪ್ರಿಲಿಮ್ಸ್ ಪೋಸ್ಟ್ಪೋನ್ ಮಾಡಲ್ಲ ಅಂತ ಬಿಫೋರ್ ಆದೇಶ ಪ್ರತಿ ಸಂಜೆ ಬರೋದಕ್ಕಿಂತ ಹಿಂದೆ ಹೇಳಿದ್ದು. ಬಟ್ ಆದೇಶ ಪ್ರತಿ ಬಂದ ಮೇಲೆ ಮತ್ತೆ ಅವರ ನಿರ್ಧಾರಗಳು ಬದಲಾಗ್ತಾ ಹೋಗುವಂಥ ಸಾಧ್ಯತೆ ಇದೆ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು ಅಂತಂದರೆ ಅವರು ತುಂಬ ಕ್ಲಿಯರ್ ಆಗಿ ಆದೇಶ ಪ್ರತಿಯಲ್ಲಿ ಮೆನ್ಷನ್ ಮಾಡ್ಬೋದಿತ್ತು. ಏನು ಈಗಿರೋದೇ 384 ಪೋಸ್ಟು, ಆಲ್ರೆಡಿ 1,93,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದೇ ಪೋಸ್ಟ್ಗೆ ಮತ್ತೆ 2017-18 ಬ್ಯಾಚ್ ಅವರು ಕಾಂಪಿಟೇಷನ್ ಮಾಡಿದರೆ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇಲ್ಲ, ಆ್ಯಸ್ ಇಟ್ ಈಸ್ ಅದೇ ಪೋಸ್ಟ್ಗಳಿವೆ, ಬಟ್ ಕಾಂಪಿಟೇಷನ್ ಡಬಲ್ ಆಗುತ್ತೆ ಮತ್ತೆ. ಸೊ ಅದರ ಜೊತೆ HK ನಾನ್ HK ಅವ್ರು ಹಾಕ್ಬೋದ, ಏನು ಯಾವುದೇ ಕ್ಲಿಯಾರಿಟಿ ಕೊಟ್ಟಿಲ್ಲ, ಜಸ್ಟ್ ಅಪ್ಲಿಕೇಶನ್ ಹಾಕ್ಬೋದು ಅಷ್ಟೇ ಹೇಳಿದ್ದಾರೆ. ಸೊ ಈ ಬೇಸ್ ಮೇಲೆ ಏನಾದರೂ 2017-18 ಒಂದು ವಯೋಮಿತಿ ಸಡಿಲಿಕೆ ಕೊಟ್ಟಿರುವ ಅಭ್ಯರ್ಥಿಗಳ ಅಪ್ಲಿಕೇಶನ್ ಹಾಕಿದರೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಖಂಡಿತವಾಗಿಯೂ ತುಂಬ ಯಂಗ್ ಆಸ್ಪಿರೆಂಟ್ಸ್ಗಳಿಗೆ ಅನ್ಯಾಯ ಆಗುತ್ತೆ. ಅದು ಹೆಂಗೆ ಅಂದರೆ ಸೆಲೆಕ್ಷನಲ್ಲಿ ಅವರಿಗೆ ಕೊನೆ ಅವಕಾಶ ಇದೆ, ಸೊ ಇವರಿಗೆ ಸೆಲೆಕ್ಟ್ ಮಾಡ್ಬೋಣ ಅನ್ನೋ ನಿರ್ಧಾರಕ್ಕೆ ಏನಾದರೂ ಬಂದರೆ ಖಂಡಿತವಾಗಿಯೂ ಯಂಗ್ ಆಸ್ಪಿರೆಂಟ್ಗಳು ಆಯ್ಕೆಯಿಂದ ಹೊರಗುಳಿಬೇಕಾಗುತ್ತೆ. ಇದು ದೊಡ್ಡ ಹೊಡೆತಾಗುತ್ತೆ. ಸದ್ಯದಲ್ಲೇ ನಾವು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು, ಯಾಕಂದರೆ ಪೋಸ್ಟ್ ಇನ್ಕ್ರೀಸ್ ಇಲ್ಲ ಮತ್ತು ಅವ್ರಿಗೆ ಸೀನಿಯರಿಟಿ ಮೇಲೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಸ ಆ್ಯಂಡ್ ಯಂಗ್ ಆಸ್ಪಿರೆಂಟ್ಗಳಿಗೆ ಅವಕಾಶ ತಪ್ಪುತ್ತೆ. ಹಂಗಂತ ನಾವು ಅವರಿಗೆ ವಿರೋಧ ಮಾಡ್ತಿಲ್ಲ, ಓಕೆ ಅವರು ಇರಲಿ, ಬಟ್ ಪೋಸ್ಟ್ ಇನ್ಕ್ರೀಸ್ ಮಾಡಬೇಕಿತ್ತು. ಪೋಸ್ಟ್ ಇನ್ಕ್ರೀಸ್ ಮಾಡದೆ ಯಾವುದೇ ಕ್ಲಿಯರ್ ನಿಯಮಾನುಸಾರವಾಗಿ ತುಂಬ ವಿಸ್ತೃತವಾಗಿ ಯಾವುದೇ ಏನು ಆದೇಶ ಪ್ರತಿಯಲ್ಲಿ ಏನು ಡೀಟೇಲ್ಡ್ ಇಲ್ಲ, ಜಸ್ಟ್ ಬರೀ 15 ದಿನ ಅವಕಾಶ ಕೊಡ್ತಿದ್ದೀವಿ 2017-18 ಆಸ್ಪಿರೆಂಟ್ಸ್ಗಳಿಗೆ ಅಂತ ಅಷ್ಟು ಹೇಳಿಬಿಟ್ಬಿಟ್ಟಿದ್ದಾರೆ. ಸೊ ಇದು ಇನ್ನೂ ಕ್ಲಿಯರಾಗಿ ನಮಗೆ ಮಾಹಿತಿ ಬೇಕು. ಈ ಕಾರಣಕ್ಕಾಗಿಯೇ ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಅದರ ಜೊತೆ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಇದೆ, ಬರೀ ಇದೊಂದು ವಿಡಿಯೋಕ್ಕೆ ಸೀಮಿತ ಆಗಿಲ್ಲ, ಇನ್ನೊಂದು ವಿಡಿಯೋಲಿ ನಾನು ಕೂಡ ಕಂಪ್ಲೀಟ್ ಅಪ್ಡೇಟ್ ಕೊಡ್ತೀನಿ. ಯಾಕಂದರೆ ತುಂಬ ಜನ ಗೊಂದಲಕ್ಕೊಳಗಾಗಿದ್ದಾರೆ, ಮತ್ತು ನಾವು ಹೊಸದಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು ಅದು ಮತ್ತು ಇನ್ನೂ ಏನೇನು ವಿಚಾರಗಳನ್ನು ಕ್ಲಿಯರಾಗಿ ಅವರು KPSC ಅವರು ನಿರ್ಧಾರ ಮಾಡಿಲ್ಲ. ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ಯಾಕಿದೆ ಅಂದರೆ ಸಪೋಸ್ ಇದು ಎಕ್ಸ್ಟೆಂಡ್ ಆಗ್ತಾ ಹೋದರೆ, ಅಪ್ಲಿಕೇಶನ್ 15 ದಿನ ಕೊಟ್ಟಿದ್ದಾರೆ, 15 ದಿನ ಕೊಟ್ಟು ಅಲ್ಲಿಗೆ ನಿಲ್ಲಿಸಿದರೆ ಆ ಕಡೆ 15 ದಿನ ಉಳಿಯುತ್ತೆ, ಎಕ್ಸಾಮ್ ಮಾಡ್ಬೋದೇನೋ, ಬಟ್ ಅದು ಇನ್ನೂ ಇನ್ಕ್ರೀಸ್ ಆಗ್ತಾ ಹೋದರೆ ಆಗುವಂಥ ಚಾನ್ಸಸ್ ಇದೆ. ಸೊ ಖಚಿತವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೊಂದಿಷ್ಟು ಡೀಟೇಲ್ಡ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.